ಹುಟ್ಟದಾಗಿನಿಂದ ನೀವು ಬೆಳೆದು ಅದು ಪರವರಿಷ್ ಅಂತ ಕರಿತೀವಿ, ಅದು ಬೇರೆ ರೀತಿಯಲ್ಲಿರುತ್ತೆ, ಸ್ಕೂಲಿಂಗ್ ಬೇರೆ ರೀತಿಯಲ್ಲಿರುತ್ತೆ. ಅಂದರೆ ಆ ಎತ್ತರದಲ್ಲಿ ಕೂತ್ಕೊಂಡು ಸಮಾಜವನ್ನು ಹೇಗೆ ನೋಡ್ತೀರಿ? ಇಲ್ಲಿನ ಜಾತಿ ವ್ಯವಸ್ಥೆ ಅರ್ಥ ಆಗ್ತಿತ್ತು, ಅದು ಜಾತಿಗಳು, ಉಪಜಾತಿಗಳು, ಅದ್ಮೇಲೆ ಇದು ಕೆಳಗೆ, ಇದು ಏನೋ ಇದು ರಿಸರ್ವೇಷನ್ನು, ಇದು ಹಿಂಗಿರುತ್ತೆ ಎಲ್ಲ ಅರ್ಥ. ಯಾಕಂದ್ರೆ ನಾನು ಈ ಪ್ರಶ್ನೆ ಸ್ಪೆಸಿಫಿಕಲಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಟಿಕೆಟ್ ಸಿಕ್ಕ ಮೇಲೆ ಗೊತ್ತಾಯ್ತು ನಾವು ಒ ಬಿ ಸಿ ಅಂತ, ಆಮೇಲೆ ಗೊತ್ತಾಯ್ತು ಅಂದ್ರೆ ನನಗೆ. ಅದು ನಿಜ. ನಾನು ಬೆಳೆದಿರೋ ರೀತಿಯಲ್ಲಿ, ಐ ಮೀನ್ ನಮ್ಮ ಏನು ನಮ್ಮನ್ನು ಏನು ಯಾವ ಬ್ಯಾಕ್ಗ್ರೌಂಡ್ ಬೆಳೆದಿರೋದ್ರೆ ಇದೇನು ಇಲ್ಲವೇ ಇಲ್ಲ ಅಂತ ನಮಗೆ ಮೈಸೂರಲ್ಲಿ ನೀವು ನೋಡೋಕ್ಕೆ ಹೋದರೆ ಈಗ ಗೊತ್ತಾಗುತ್ತೆ. ಅರಮನೆ ಸುತ್ತಲೂ ಕೂಡ ಎಲ್ಲ ರೀತಿಯ ಜಾತಿಯ ಜನಾಂಗ ಇದ್ದಾರೆ. ಇಲ್ಲಿ ಒ ಬಿ ಸಿ ಇರ್ಬೋದು, ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಎಲ್ಲರಿಗೂ ಸಹ ಅಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದು ರೀತಿ ಮನೆಗಳಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಅಗ್ರಹಾರದಲ್ಲಿ ಬ್ರಾಹ್ಮಣರು ಇದ್ದಾರೆ, ಎಲ್ಲರೂ ಜೊತೆಗಿದ್ದಾರೆ. ಸೊ ನಮಗೇನು ವ್ಯತ್ಯಾಸ ಕಾಣಲೇ ಇಲ್ಲ, ನಮಗೇನು ಗೊತ್ತೇ ಇರಲಿಲ್ಲ. ಮತ್ತು ಬೆಂಗಳೂರಲ್ಲಿ ಒಂದು ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ನಮ್ಮ ಏನು ಶಿಕ್ಷಣವನ್ನು ಮಾಡಿರೋ ಕಾರಣಕ್ಕಾಗಿ ನಮ್ಮ ನಿಜಕ್ಕೂ ಇದರ ಒಂದು ಎಕ್ಸ್ಪೋಜರೇ ಇರಲಿಲ್ಲ. 10th ಸ್ಟ್ಯಾಂಡರ್ಡ್ವರೆಗೂ ವಿದ್ಯಾನಿಕೇತನಲ್ಲಿ, ನಂತರ ಕನೇಡಿಯನ್ ಇಂಟರ್ನ್ಯಾಷನಲ್ಲು ಮತ್ತು US ಹೋಗಿದೆ. ಸೊ ಇಂಥ ಎಲ್ಲ ಬೇರೆ ಬೇರೆ ವರ್ಗಗಳಿದ್ದಾವೆ, ಗೊತ್ತಿತ್ತು. ಹಿಂದುಳಿದ ವರ್ಗಗಳು ಇದ್ದಾವೆ, ದೇರ್ ಇಸ್ ರಿಸರ್ವೇಷನ್, ದೇರ್ ಇಸ್ ಬೇರೆ ಬೇರೆ ವ್ಯವಸ್ಥೆಗಳಿದೆ. ಮೈಸೂರು ಇತಿಹಾಸನೂ ಗೊತ್ತಿತ್ತು, ಬೇರೆ ಬೇರೆ ಜಾತಿಗಳಿದ್ದಾವೆ ಅಂತ ಗೊತ್ತಿತ್ತು. ಆದರೆ ಇಷ್ಟು ಒಂದು ರೀತಿಯ ಡಿವಿಷನ್ಸ್ಗಳಿದ್ದಾವೆ ಸೊಸೈಟಿಯಲ್ಲಿ, ಅದು ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯದಲ್ಲಿ ಅದು ಕಾಣುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ಒಂದು ರೀತಿ ಅಲ್ಲೇ ಒಂದು ಯಾವುದೇ ರೀತಿ ಅವಾಗ ಐ ಮೀನ್ ಪ್ರತಿಯೊಬ್ಬರು ಮಾಡೋದು ಆರೋಪ ಅನನುಭವಿ ಅಂತ ಇವರು ಅಂತ. ಅದು ಒಂದೇ ಕ್ಷೇತ್ರದಲ್ಲಿ ನಮಗೆ ಆ ಒಂದು ಅನುಭವ ಲೆಟ್ಸ್ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ಹಿಯರ್ ಅಂತ. ಅದು ಗೊತ್ತಿಲ್ಲದೇ ನೀವು ರಾಜಕೀಯದಲ್ಲಿ ಯಶಸ್ವಿ ಆಗಲ್ಲ. ಅದು ನಾವು ಸಮಾಜದ ಏಕತೆಗಾಗಿ ನೀವು ಕೆಲಸ ಮಾಡಬೇಕಂದ್ರೆ ಈ ಇತಿಹಾಸ ಗೊತ್ತಿರಬೇಕಾಗಿದೆ, ಈ ಡಿವಿಷನ್ಸ್ಗಳು ಬೇಕಾಗಿದೆ. ಡಿವಿಷನ್ ಬಗ್ಗೆ ಮಾಹಿತಿ ಗೊತ್ತೇ ಇರಬೇಕು ನಿಮಗೆ.